ಬಿಗ್ ಬಾಸ್‌ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ನೋಡ್ತಿರೋರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅಷ್ಟು ಓವರ್ ಆಗಿದೆ ಬಿಗ್ ಬಾಸ್. ನಿಜವಾಗ್ಲೂ ಬಿಗ್ ಬಾಸ್ ನೋಡೋದಕ್ಕೆ ಬೇಜಾರಾಗ್ಬಿಟ್ಟಿದೆ. ಗಿಲ್ಲಿನ ಯಾರು ಬೇಸ ಮಾಡ್ತಿದಾರೋ ಅವ್ರಿಗೂ ಕೂಡ ಬೇಜಾರಾಗುವಷ್ಟು ಗಿಲ್ಲಿನ ಡೌನ್ ಮಾಡ್ಬಿಟ್ಟಿದ್ದಾರೆ. ಈ ಬಂದ ಒಂದು 5 ಜನ. ನಿಜವಾಗ್ಲೂ ಮೊದಲನೇ ದಿನ ಗಿಲ್ಲಿಗೆ ಏನು ಟಾರ್ಚರ್ ಕೊಟ್ರು, ಈಗ 2ನೇ ದಿನ ಫುಲ್ಲು ರಿವರ್ಸ್ ಮಾಡ್ಬಿಟ್ಟಿದ್ದಾರೆ. ಗಿಲ್ಲಿನ ಫುಲ್ ಡೌನ್ ಮಾಡ್ಬಿಟ್ಟು ಬದಲೇ ಆಗ್ಬಿಟ್ಟಿದ್ದಾನೆ ಗಿಲ್ಲಿ. ಯಾಕೆ ಹಿಂಗಾಯ್ತು? ಏನಾಯ್ತು? ನಿಜವಾಗ್ಲೂ ಕೂಡ ಮಾತಾಡ್ತಾ ಹೋಗೋಣ ಬನ್ನಿ. ನೆನ್ನೆಗೆ ಎಲ್ಲಿಗೆ ನಿಂತಿತ್ತು ಈ ಕಾವ್ಯ ಮಾಡಿದ ತಪ್ಪಿಂದ ಎಲ್ಲರೂ ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಈ ಚೈತ್ರ ಕುಂದಾಪುರ ಹತ್ರ ನನಗೆ ಬುದ್ಧಿ ಇಲ್ಲ ಅಂತ ಎಲ್ಲರೂ ಕೇಳ್ಕೋಬೇಕು ಅಂತ ಹೇಳಿ ಒಂದು ಟಾಂಗ್ ಬಂತು. ಆಗ ಎಲ್ಲರೂ ಕೂಡ ಹೋಗಿ ಕೇಳಿದ್ರು. ಆದರೆ ಅಶ್ವಿನಿ ಗೌಡ ಅವ್ರು ಮಾತ್ರ ಕೇಳಲಿಲ್ಲ. ನಾನು ಯಾಕೆ ಕೇಳಬೇಕು? ನಾನು ಏನಕ್ಕೆ ಕೇಳಬೇಕು? ನನಗೆ ಬುದ್ಧಿ ಇಲ್ಲ ಅಂತ ನಾನೇನೆ ಕೇಳಬೇಕು. ಅಂದರೆ ಅಲ್ಲೊಂದು ಬೊಂಬೆ ಇರುತ್ತೆ, ಅದರ ಹೆಸರು ಏನು ಅಂತ ಕೇಳಬೇಕು ಅಂತಂದ್ರೆ ಆಕೆ ಗೊತ್ತಿಲ್ಲ ಅಂದ್ರೆ ನನಗೆ ಅಷ್ಟು ಬುದ್ಧಿ ಇಲ್ಲ, ನಂತೆಲ್ಲ ಬುದ್ಧಿ ಇಲ್ಲ ಅಂತೇಳಿ ಎಲ್ರಿಗೂ ಕೇಳಿಸ್ಬೇಕು ಅಂತ ಹೇಳಿದಾಗ ಎಲ್ಲರೂ ಕೇಳ್ತಾರೆ. ಅಂದರೆ ಆಟದಲ್ಲಿ ಬಂದಿರೋ ಗೆಸ್ಟ್ಗೆ ಗೌರವ ಕೊಡಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಕೇಳಬೇಕು ಅಂತ ಕೇಳಿಸ್ತೀನಿ ಅಂತ ಒಪ್ಕೊತಾಳೆ. ಎಲ್ಲರೂ ಕೇಳಿದ್ರು ಕೂಡ ಅಶ್ವಿನಿ ಗೌಡ ಕೇಳೋದಿಲ್ಲ. ಆದರೆ ಅಶ್ವಿನಿ ಗೌಡ ಕೇಳ್ತಾಳ ಇಲ್ವಾ ಅಂತ ಎಲ್ರಿಗೊಂದು ಕ್ಯೂರಿಯಾಸಿಟಿ ಇತ್ತು. ಆದರೆ ಆಟಕ್ಕೋಸ್ಕರ, ಮನೆಯವ್ರಿಗೋಸ್ಕರ, ಬಿಗ್ ಬಾಸ್‌ಗೋಸ್ಕರ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಸಾರಿ ಕೇಳಿದ್ದು ನಿಜವಾಗ್ಲೂ ಕೂಡ ಬೇಜಾರಾಗೋಯ್ತು. ಅಲ್ಲ, ಹುಡುಗಿ ಚಿಕ್ಕ ಹುಡುಗಿ ಇಂಥವೆಲ್ಲ ಟ್ಯಾಂಟ್‌ಗಳು ಮಾಡೋದು, ಇಂಥವೆಲ್ಲ. ಅಶ್ವಿನಿ ಗೌಡ ಅವ್ರು ಹೋಗಿ ಚೈತ್ರಾ ಕುಂದಾಪುರ ಹತ್ರ ಹೋಗಿ ಸಾರಿ ಕೇಳುವಂಥದ್ದು ನಿಜವಾಗ್ಲೂ ಕೂಡ ಬಹಳ ಬೇಜಾರಾಗೋಯ್ತು. ಆಮೇಲೆ ಜೊತೆಗೆ ಈ ಚೈತ್ರಾ ಕುಂದಾಪುರದ ಇನ್ನೂ ಅತಿಯಾದ್ದು ಒಂದು ಆಯ್ತಪ್ಪ. ಏನಂತಂದ್ರೆ ಚೈತ್ರಾ ಕುಂದಾಪುರ್‌ಗೆ ಈ ಯಾರು ಕಾವ್ಯ ಅನ್ನ ತಿನ್ನಿಸುವಂಥದ್ದು, ಊಟ ತಿನ್ನಿಸುವಂಥದ್ದು, ಕೈ ತುತ್ತು. ಏನು ಕೈ ತುತ್ತು ಅದು ಓಕೆ. ಊಟ ಅವ್ರು ತಿನ್ನಿಸೋದು ಇವ್ರು ಕುತ್ಕೊಂಡು ತಿನ್ನುವಂಥದ್ದು. ಇದೇನಿದು ಬಿಗ್ ಬಾಸಲ್ಲಿ? ಬಿಗ್ ಬಾಸ್ ಅವರೇ ಬೇಕು ಅಂತಾನೆ ಇವ್ರು 5 ಜನನ ಕಳಿಸಿ ಈ ಥರ ಮಾಡಿಸ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಕೂಡ ಮನುಷ್ಯರೇ. ಅವರು ಕೂಡ ಹೊರಗಡೆಯಿಂದ ನೋಡ್ಕೊಂಡು ಹೋಗೋರೆ. ಬಿಗ್ ಬಾಸಲ್ಲಿ ಏನು ನಡೀತಾ ಇತ್ತು ಒಂದು 55 ದಿನದ ಹಿಂದೆ ಅಂತ ಅವ್ರಿಗೆ ಗೊತ್ತಿದೆ. ನೋಡ್ಕೊಂಡೇ ಹೋಗಿದ್ದಾರೆ. ಜನ ಹೇಗೆ ಅಂತಿದ್ರು, ಹೇಗೆ ಬೈತಿದ್ರು, ಏನು ಮಾಡ್ತಿದ್ರು, ಬಿಗ್ ಬಾಸ್ ಯಾಕೆ ಥರ ಸ್ವೀಕಾರ ಮಾಡ್ತಿದ್ರು ಅಂತ ಎಲ್ರಿಗೂ ಗೊತ್ತಿತ್ತು. ಇವರು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇವ್ರು ಇಷ್ಟೊಂದು ನಿಷ್ಠುರವಾಗಿ, ನಿಕೃಷ್ಟವಾಗಿ ನಡ್ಕೊತಾ ಇದ್ದಾರೆ 5 ಜನ. ಎಲ್ಲ ಬಿಗ್ ಬಾಸಲ್ಲಿರೋ ಮನೆ ಎಲ್ಲರ ಮೇಲೂ ಕೂಡ, ಬರೀ ಗಿಲ್ಲಿ ಮೇಲೆ ಅಂತ ಅಲ್ಲ, ಅಶ್ವಿನಿ ಅವ್ರನ್ನೂ ಕೂಡ ಫುಲ್ಲು ಕಾಮ್ ಡೌನ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ಕೂಡ ನೋಡೋಕೆ, ಅಷ್ಟು ಬೇಜಾರಾಗ್ತಾ ಇದೆ. ಅಂತ ಒಂದಿದು ನೋಡ್ತಾ ಇದ್ರೆ ಇವ್ರಿಗೆಲ್ಲ ಬಿಗ್ ಬಾಸ್ ಅವರೇ ಎಲ್ಲ ಹೇಳ್ ಕಳಿಸಿದ್ದಾರೆ ಇವ್ರು 5 ಜನಕ್ಕೆ ಅನಿಸುತ್ತೆ. ಆದರೆ ಇವ್ರ ಮನುಷ್ಯತ್ವ ಮೀರಿ ಕೂಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಈ ಚೈತ್ರ ಕುಂದಾಪುರ್‌ಗೆ ಊಟ ತಿನ್ಸೋದಂತೆ. ಅದ್ಯಾವಿದು? ಇದನ್ನ ನಾನು ಹೇಳೋದಲ್ಲ, ಇದನ್ನ ಮೋಕ್ಷಿತ ಬ್ಯೂಟಿಫುಲ್ ಆಗಿರೋ ಹುಡುಗಿ ಹೋಗಿದಾರಲ್ಲ 5 ಜನದಲ್ಲಿ ಒಬ್ರು, ಅವರು ಮಂಜುಗೆ ಹೇಳ್ತಾರೆ, ಇದು ಓವರ್ ಆಯ್ತು ಇದು. ಬಿಗ್ ಬಾಸ್ ಬುಕ್ಕಲ್ಲೂ ಕೂಡ ಈ ಥರ ರೂಲ್ಸ್ ಇರಲಿಲ್ಲ. ನಮ್ಗೆ ಏನಿದ್ರು ಮನರಂಜನೆ ಮಾಡಿಸ್ಕೋಬೇಕು ಅವರಿಂದ ಅಂತ ಇದೆ. ಆದರೆ ಊಟ ಎಲ್ಲ ತಿನ್ನಿಸ್ಕೋಬೇಕು ಅಂತ ಏನಿಲ್ಲ. ಈ ತ್ರಿವಿಕ್ರಮ್ ಕೂಡ ಹಂಗೆ ತಿನ್ನಿಸ್ಕೋತಾನೆ. ಇದು ಓವರ್ ಆಯ್ತು ನಿಜವಾಗ್ಲೂ ಕೂಡ. ಅಂದರೆ ಮನೆಗೆ ಬಂದವ್ರನ್ನ ನಾವು ಒಂದು ಗೆಸ್ಟ್ ಥರ ನೋಡ್ಬೇಕಾದ್ರೆ ಇಷ್ಟೊಂದು ಓವರ್ ಆಗಿ ಮಾಡ್ತಾರೆ. ನಿಜವಾಗ್ಲೂ ಕೂಡ ಬೇಜಾರಾಯ್ತು. ನಿಜವಾಗ್ಲೂ ಕೂಡ ಗಿಲ್ಲಿನ ಸಿಕ್ಕಾಪಟ್ಟೆ ಓವರ್ ಆಟಿಟ್ಯೂಡ್ ಮಾಡಿದ್ರು. ನೆಕ್ಸ್ಟು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಮಸಾಜ್ ಸ್ಪಾ ಅಂತ ಹೇಳಿ. ಅಂದರೆ ಎಲ್ಲರೂ ಕೂಡ ಮನೆಗೆ ಬಂದಿರೋ ಎಲ್ಲರೂ ಕೂಡ ನೀವು ಮಸಾಜ್ ಮಾಡಬೇಕು, ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂತ ಹೇಳಿದಾಗ ಅದು ತುಂಬ ಬೇಜಾರಾಗೋಯ್ತು. ಅದರಲ್ಲೂ ಕೂಡ ಈ ಚೈತ್ರ ಕುಂದಾಪುರದ್ದು ಇವತ್ತು ಓವರ್ ಆಗೋಯ್ತು. ಈ ಚೈತ್ರ ಕುಂದಾಪುರ್‌ಗೆ ಮಸಾಜ್ ಮಾಡೋದಕ್ಕೆ ಅಲ್ಲಿ ಮನೇಲಿರೋ ಹೆಣ್ಮಕ್ಳೆಲ್ಲ ನಾನು ಬೆಸ್ಟು ನಿಮಗೆ ಮಸಾಜ್ ಮಾಡೋದಕ್ಕೆ ಅಂತ ಹೇಳೋದಕ್ಕೆ ಒಂದು ರೀಸನ್ ಹೇಳ್ಬೇಕಂತೆ. ಅಂಥವ್ರ ಹತ್ರ ಮಾಡಿಸ್ಕೋತಾಳಂತೆ. ಅದಕ್ಕೆ ಎಲ್ಲರೂ ಹೇಳ್ಕೊಬರ್ತಾರೆ. ಯಪ್ಪಾ ನಿಜವಾಗ್ಲೂ ಕೂಡ ಅಲ್ಲಿರೋ ಹೆಣ್ಮಕ್ಳೆಲ್ಲ ಒಂಥರ ಹೇಳ್ತಾರೆ. ಅದರಲ್ಲಂತೂ ಸಕ್ಕತ್ತಾಗಿ ಒಳ್ಳೆ ಟಾಂಗ್ ಕೊಡುವಂಥದ್ದು ಅಶ್ವಿನಿ ಅವ್ರು. ಅಶ್ವಿನಿ ಅವ್ರು ಹೇಳ್ತಂದ್ರೆ, ಮೇಡಮ್ ನಾನು ಒಳ್ಳೆ ಮೆಸೇಜ್ ಮಾಡ್ತೀನಿ, ತಲೆ ಒಳಗಡೆ ಮೆದುಳೊಳಗಡೆ ಕೈ ಹಾಕಿ ನಾನು ಮಸಾಜ್ ಮಾಡ್ತೀನಿ, ಅದ್ರಲ್ಲಿ ಎಕ್ಸ್ಪರ್ಟು, ನೋಡಿದ್ದೀನಿ ಹೊರಗಡೆ ಎಲ್ಲ ಅಂತ ಹೇಳ್ತಾರೆ. ಮತ್ತು ಪಾದ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಬೇಡ ಅಂತಾರೆ. ಆಮೇಲೆ ನೆಕ್ಸ್ಟು ಹುಡುಗಿ, ಚಿಕ್ಕ ಹುಡುಗಿ ರಕ್ಷಿತಾ ಹೋಗಿದೆ, ನನ್ನ ಕೈಗಳು ಚಿಕ್ಕದು ಅಂತ ಅನ್ಕೋಬೇಡಿ, ನಾನು ಚೆನ್ನಾಗಿ ಮಸಾಜ್ ಮಾಡ್ತೀನಿ, ನಿಮ್ಗೆ ಒಳ್ಳೆ ಒಂದು ಮುದ ಕೊಡ್ತೀನಿ ಅಂತ. ಇದೇನಿದು ಬೇಜಾರಾಗೋಯ್ತು ನಿಜವಾಗ್ಲೂ ಕೂಡ. ತುಂಬ ಜನಕ್ಕೆ ಬಿಗ್ ಬಾಸ್ ನೋಡ್ತಿರೋರಿಗೆ ಯಾಕೋ ತುಂಬ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಇದನ್ನ ಯಾಕೆ ಹಿಂಗೆ ಬಿಗ್ ಬಾಸ್ ಅವ್ರು ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಂದು ರೀತಿ ಜಗಳ ಅದು ಇದು ಇದ್ದಾಗ ಏನೋ ಒಂದು ರೀತಿ ಒಂದು ಸಂಭ್ರಮ ಇರ್ತಿತ್ತು ಅಶ್ವಿನಿ ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ. ಆದರೆ ಅದಕ್ಕಿಂತ ಒಂದು ಓವರ್ ಆಟಿಟ್ಯೂಡ್ ಇದಾಗ್ತಾ ಇದೆ. ಇವರು ಈ ವಾರ ಪೂರ್ತಿ ಇರುವಂಗೆ ಕಾಣ್ತಾರೆ. ನಿಜವಾಗ್ಲೂ ಹಂಗೆ ಕಾಣ್ತಾ ಇದೆ ನಿಜವಾಗ್ಲೂ ಕೂಡ. ಬಿಗ್ ಬಾಸ್ ನೋಡಿದ್ರೆ ನಿದ್ದೆ ಬರ್ತಿತ್ತು ನಿಜವಾಗ್ಲೂ ಕೂಡ. ಅಷ್ಟು ಬೇಜಾರಾಗ್ತಿತ್ತು. ಇದೇನಿದು ಈ ಥರ ಒಂದು ಓವರು? ಮನೆಗೆ ಬಂದವ್ರು ಯಾರು ಕೂಡ ಈ ಥರ ನಡ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೇಳ್ತಿರೋ ನಿಜವಾಗ್ಲೂ ಕೂಡ ಇವ್ರಿಗೆ ಏನು ಇನ್ನೊಂದು ವಿಚಾರ ಏನಂತಂದರೆ,
ಮತ್ತೆ ಈ ಚೈತ್ರ ಕುಂದಾಪುರ್ ಮತ್ತೆ ಇವ್ರಿಗೆ ಮಸಾಜ್ ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಇದು ಕಂಬಳ ಮಾಡಬೇಕಂತೆ. ಅವ್ರ ಭಾಗದಲ್ಲಿ ನಡೀತಲ್ಲ ಕಂಬಳ, ಅದು ಕಂಬಳಕ್ಕೊಂದು ಗೌರವ ಇದೆ, ಓಕೆ. ಆದರೆ ಅಲ್ಲಿರೋ ಎಲ್ಲರೂ ಕೂಡ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ರಕ್ಷಿತಾಗೆ ಒಂದು ಇದು ಕೊಡ್ತಾರೆ, ನೀನು ಕಂಬಳ ನಡೆಸಬೇಕು ಅಂತೇಳಿ. ಕಂಬಳ ನಡೆಸೋದು ಹೇಗೆ ಅಂತಂದರೆ, ಗಿಲ್ಲಿ ಮತ್ತು ಧ್ರುವಂತ್ ಇಬ್ಬರಿಗೂ ಕೂಡ ಒಂದು ಬಟ್ಟೆ ಕಟ್ಬಿಟ್ಟು ಹಗ್ಗ ಥರ ಕಟ್ಕೊಂಡು ಈಕೆ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಇವ್ರನ್ನ ಕಂಬಳ ಥರ ಓಡಿಸ್ಕೋಗೋದು. ಅಯ್ಯೋ ಪಾಪ, ನಿಜವಾಗ್ಲೂ ಕೂಡ ಗಿಲ್ಲಿ ನೀರೊಳಗೆ ಬಿದ್ದು ಒಂದು ರೀತಿ ಬಾಯಿಗೆಲ್ಲ ನೀರು ತುಂಬ್ಕತು. ಪಾಪ ಧ್ರುವಂತು ಕೂಡ ನೀರೊಳಗಡೆ ಎಲ್ಲ ಬಿದ್ದು ಅದ್ರೊಳಗಡೆ ಈ ಹುಡುಗಿ ಇಬ್ಬರನ್ನು ಓಡಿಸ್ಕೊತ ಹೋಗೋದು. ಆ ಹುಡುಗಿಯೆಲ್ಲ ನೀರೆಲ್ಲ ಕುಡಿದಿದ್ರು ಕೂಡ ಈಕೆ ಮೇಲ್ ಕೂತ್ಕೊಂಡು ಏನು ನಗ್ತಾ ಇರೋದು, ಆಕೆಗೆ ಇನ್ನೊಬ್ರು ಮಸಾಜ್ ಮಾಡ್ತಾ ಇರುವಂತ, ಹೆಡ್ ಮಸಾಜ್ ಮಾಡ್ತಾ ಇರುವಂಥದ್ದು. ಅಯ್ಯಯ್ಯಯ್ಯೋ, ನಿಜವಾಗ್ಲೂ ಕೂಡ ಒಂದು ಹೆಣ್ತನವನ್ನು ಮರ್ತಂಗೆ ಇತ್ತು ಅನ್ಸುತ್ತೆ ನಿಜವಾಗ್ಲೂ ಕೂಡ ಇವರು ಚೈತ್ರ ಕುಂದಾಪುರ್ ಅವರು. ಅಲ್ಲ, ಇದು ಯಾಕೆ ಇಷ್ಟೊಂದು ಓವರ್ ಇತ್ತು ಅಂತ ಅನ್ಸುತ್ತೆ. ಮತ್ತೆ ಅಲ್ಲಿಂದ ಬಂದ್ಬಿಟ್ಟು ಇನ್ನೊಂದು ಮತ್ತೆ ಇನ್ನೂ ಎಂಟರ್ಟೈನ್ಮೆಂಟ್ ಬೇಕು ಅಂತೇಳಿ ಅಭಿ ಮತ್ತೆ ಈ ಸ್ಪಂದನ ಒಂದು ಒಂದು ಟಚ್ಫುಲಿ ಒಂದು ಆಕ್ಟಿಂಗ್ ಮಾಡಬೇಕು ಅಂತ ಏನೋ ಕೊಡ್ತಾರೆ. ಕೂತಿದಂತ ಸ್ಪಂದನಾಗೆ ಅಭಿ ಇದ್ದಕ್ಕಿದ್ದಂಗೆ ಬಂದು ತಾಲಿ ಕಟ್ಬಿಡ್ತಾರೆ. ನೀನು ನಂಗೆ ತಾಲಿ ಯಾಕೆ ಕಟ್ತೆ, ನಂದು ಒಂದು ಭವಿಷ್ಯ ಇರುತ್ತೆ. ಅದೊಂದು ಆರ್ಟ್ಫುಲಿ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರು ನಿಜವಾಗ್ಲೂ ಇಬ್ರು ಕೂಡ. ಅದೊಂದು ಸೂಪರ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟು ಅದಾದ್ಮೇಲೆ ಮತ್ತೆ ರಜತ್ಗೆ ರಘು ಅವ್ರು ಮಸಾಜ್ ಮಾಡೋದು. ಅಯ್ಯಪ್ಪ, ನಿಜವಾಗ್ಲು ಬೇಜಾರಾಯ್ತಿತ್ತು. ರಘು ಎಂಥ ಒಂದು ಬಾಡಿ ಬಿಲ್ಡ್ರು, ಮತ್ತು ಎಂಥ ಒಂದು ಅವರು ಜಿಮ್ ಟ್ರೈನರು. ಅಂಥ ಒಬ್ಬ ಮನುಷ್ಯ ಈ ರಜತ್ಗೆ ಮಸಾಜ್ ಮಾಡ್ತಿದ್ದು ನಿಜವಾಗ್ಲು ನನಗಂತೂ ಪರ್ಸ್ನಲಿ ಬೇಜಾರಾಯಿತು. ಅಂಥ ವ್ಯಕ್ತಿಗೆ ಆಟ ಇರ್ಬೋದು, ಅವ್ರು ದೊಡ್ಡವರು, ಅದರಲ್ಲಿ ಎಕ್ಸ್ಪರ್ಟ್ ಇರುವಂಥ ಅವರು ಮಾಡಿದ್ದು ನನಗೆ ಯಾಕೋ ಬೇಜಾರು ಅನ್ನಿಸ್ತು. ನೆಕ್ಸ್ಟ್ ಇನ್ನು ಅಶ್ವಿನಿ ಕೈಲಿ ಒಂದು ಹಾಡು ಆಡ್ಸೂರಪ್ಪ. ಯಾರು ಚೈತ್ರ ಕುಂದಾಪುರದ್ದು ಇವತ್ತು ಸಿಕ್ಕಾಪಟ್ಟೆ ಓವರ್ ಇತ್ತು ನಿಜಗಲ್ಲು. ನೀವು ನೋಡ್ದಿದ್ದವ್ರು ಗೊತ್ತಾಗುತ್ತೆ, ನೋಡಿರೋರ್ಗೆ ಅರ್ಥ ಆಗುತ್ತೆ. ಚೈತ್ರ ಕುಂದಾಪುರ ಇವ್ರ ಕೈಲಿ ಒಂದು ಹಾಡಾಡಿಸ್ತಾರೆ. ಅಶ್ವಿನಿ ಮೇಡಮ್ ಅವ್ರು ನಿಜವಾಗ್ಲೂ ಕೂಡ ನಿಮಗೆ ಗೌರವಯುತವಾಗಿ ಮಾತಾಡಬೇಕು ಅನ್ಸುತ್ತೆ. ಯಾಕೆಂದ್ರೆ ನಿಮಗೆ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇದೆ, ಕನ್ನಡದ ಮೇಲೆ ಎಷ್ಟು ಭಕ್ತಿ ಇದೆ, ಕನ್ನಡದ ಮೇಲೆ ಎಷ್ಟು ಗೌರವ ಇದೆ ಅನ್ನೋದನ್ನ ನಿಜವಾಗ್ಲೂ ಇವ್ರು ಬಂದ ಮೇಲೆ ಗೊತ್ತಾಗ್ತಿದೆ. ನೀವೆಲ್ಲೂ ಕೂಡ ಒಂದು ಚೂರು ಇಂಗ್ಲೀಷನ್ನು ಬಳಸ್ತೇನೆ ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಒಂದು ಕನ್ನಡದ ಬಗ್ಗೆ ಯಾವುದು ಎಚ್ಚರ ಆಗು ಕನ್ನಡಿಗ ಎಚ್ಚರ ಆಗು ಅನ್ನೋ ಒಂದು ಹಾಡನ್ನ ಒಂದು 20-30 ಸೆಕೆಂಡ್ ಆಡ್ತಾರೆ. ಎಷ್ಟು ಸಖತ್ತಾಗಿ ಆಡ್ತಾರೆ ಅಂತಂದರೆ, ಒಂದು ಪದ ಇಂಗ್ಲೀಷ್ ಬಳಸ್ತೇನೆ, ಅಲ್ಲೇ ಒಂದು ಹಾಡನ್ನು ಕಟ್ಟಿ ಕನ್ನಡದ ಬಗ್ಗೆ ಆಡ್ತಾರೆ. ಗ್ರೇಟ್, ನಿಜವಾಗ್ಲೂ ಕೂಡ ಅಶ್ವಿನಿ ಅವರೇ ಸೂಪರ್. ನಿಮ್ಮ ಒಂದು ಇದು ಕೂಡ ಸಖತ್ತಾಗಿತ್ತು. ಇನ್ನು ನೆಕ್ಸ್ಟ್ ಅದಾದಮೇಲೆ ಇವರೆಲ್ಲ ಒಂದು ಕಡೆ ಒಂದು ಲಾನಲ್ಲಿ ಕೂತಿರ್ತಾರೆ ಇವ್ರು 4-5 ಜನನು. ಅದ್ರ ಜೊತೆಗೆ ಗಿಲ್ಲಿ ಮತ್ತು ರಕ್ಷಿತಾ ಕೂತಿರ್ಬೇಕಾದ್ರೆ, ನಿನಗೆ ಇದುವರೆಗೂ ಯಾರ್ದು ಲವ್ ಹಾಗೆ ಇಲ್ವಾ, ಇಷ್ಟೊಂದು ಯೂಟ್ಯೂಬ್ ಮಾಡಿದ್ಯಾ, ಎಷ್ಟೊಂದು ಬ್ಲಾಗ್ಗಳು ಮಾಡಿದ್ಯಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಇಲ್ಲ ನನಗೆ ಯಾರಿಗೂ ಆಗಿಲ್ಲ. ಯಾವ ಥರ ಗಂಡ ಬೇಕು ನಿನಗೆ ಅಂತಂದರೆ, ಅದನ್ನ ಏನು ಕೇಳ್ತಾರೆ ಅಂತಂದರೆ, ನನಗೆ ಒಂದು ಕೃಷಿ ಮಾಡುವಂಥ ಹುಡುಗ ಬೇಕು. ಯಾಕೆ ಅಂತಂದರೆ, ಅವ್ರು ಕೃಷಿ ಮಾಡಬೇಕು, ನಾನು ಅದನ್ನು ಬ್ಲಾಗ್ ಮಾಡ್ಕೊಂಡು ಮಾಡಬೇಕು. ಅವ್ರಿಗಿಷ್ಟ ಇಲ್ಲ ಅಂತಂದರೆ, ಅವ್ರಿಗಿಷ್ಟ ಇಲ್ಲ ಅಂದ್ರೆ ನಾನು ಮಾಡ್ತೀನಿ, ಅಂತ ಆ ಹುಡುಗಿ ಹೇಳುತ್ತೆ. ಅದು ಒಂದು ರೀತಿ ಫನ್ ಆಗಿ ಹೋಗುತ್ತೆ. ಬಟ್ ಆ ಹುಡುಗಿ ಮಾತುಗಳು ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಮಾತು ಅವ್ರಿಗೆ ಅರ್ಥ ಆಗಲ್ಲ. ಆ ಹುಡುಗಿ ಲಾಸ್ಟ್ ಸಕ್ಕ ತಗೊಂಡು ಟಾಂಗ್ ಕೊಡ್ತಾಳೆ ಯಾರಿಗೆ, ಈ ತ್ರಿವಿಕ್ರಮ್ಗೆ. ನಾನೇ ನಿನ್ನ ಮದುವೆ ಆಗ್ತೀನಿ, ನಾನು ನಿನಗೆ ಇದು ಮಾಡ್ತೀನಿ, ನೀನು ನಂಗೆ ಸಪೋರ್ಟ್ ಮಾಡ್ತೀಯಾ, ನಾನು ಹೇಳ್ದಂಗೆಲ್ಲ ಕೇಳ್ತೀಯಾ, ಅದೇನೇ ಹೇಳ್ತಿರ್ತಾನೆ. ಆದ್ರೆ ಆ ಹುಡುಗಿಗೆ ಇವ್ನು ಹೇಳೋದು ಅರ್ಥ ಆಗಲ್ಲ, ದೂರದಲ್ಲೆಲ್ಲ ಹೇಳ್ದಂಗೆ ಕೇಳಿಸ್ತಾ ಇರುತ್ತೆ. 5 ಜನಕ್ಕೆ ಒಂದು ಮನೋರಂಜನೆ ಕೊಡೋದಕ್ಕೆ ಎಲ್ಲ ಮನೆಯಲ್ಲಿರುವಂಥ ಬಿಗ್ ಬಾಸ್ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಸ್ಯಾರಿ ಹಾಕೊಂಡು ಎಲ್ಲರೂ ಕೂಡ ಒಂದು ರೀತಿ ಕ್ಯಾಟ್ ವಾಕ್ ಥರ ಮಾಡಬೇಕು. ಅಯ್ಯೋ, ನಿಜವಲ್ಲೂ ಕೂಡ ಬಹಳ ಬೇಜಾರಾಯ್ತು. ಅವ್ರು ಒಂದು ಗೇಮ್ ಅಂತ ಆಡ್ತಿದ್ದಾರೆ, ಆದರೆ ಇಷ್ಟೊಂದು ಓವರ್ ಆಗಿ ಬೆಳೆಸ್ಕೋಬಾರ್ದಾಗಿತ್ತು. ಅದು ನಿಜವಲ್ಲೂ ಕೂಡ ನನಗೂ ಕೂಡ ಬಹಳ ಬೇಜಾರಾಯಿತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ನೆಕ್ಸ್ಟ್ ಗಿಲ್ಲಿ ಕೈಲಿ 1 ಮ್ಯಾನ್ ಶೋ ಕಾಮಿಡಿ ಒಂದು ಮಾಡ್ತಾರೆ. ಗಿಲ್ಲಿ ಹೊಡೆದ ನಿಜವಲ್ಲೂ ಕೂಡ 1 ಮ್ಯಾನ್ ಶೋ ಮಾಡಿದ್ರು ಕೂಡ ಸಖತ್ತಾಗಿ ಪಂಚ್ ಹೊಡೆದ ನಿಜವಲ್ಲೂ ಕೂಡ. ಅದನ್ನು ನಾನು ಹೇಳೋದಕ್ಕಿಂತ ನೀವು ನೋಡಬೇಕಿತ್ತು. ಅಂದರೆ ಒಂದು ಕಬ್ಬಡ ಏನೋ ಕಾದಿರುತ್ತೆ, ಲಾಸ್ಟ್ಗೆ ಏನು ಮಾಡೋಕ್ಕಾಗಲ್ಲ, ನಾನು ಹೋಗ್ಬಿಡ್ತೀನಿ ಅಂತ ಏನೋ ಒಂದು ಹೇಳ್ದ. ಆಮೇಲೆ ರಕ್ಷಿತಾ ಮತ್ತು ರಘು ಅವ್ರದ್ದು ಒಂದು ಹಾರ್ಟ್ ಟಚ್ಫುಲಿ ಒಂದು ತಂದೆ ಮಗಳ ಒಂದು ಬಾಂಧವ್ಯ, ತಾಯಿ ಕಳ್ಕೊಂಡಿರುವಂಥ ಮಗಳಿಗೆ ತಂದೆಯಾಗಿ ಒಂದು ಬರ್ತ್ಡೇ ದಿನ ತಂದೆಯಾಗಿ ಆತ ಒಂದು ಎಲ್ಲ ಸಾಲ ಮಾಡಿ ಒಂದೇ ಒಂದು ಕೇಕ್ ತಂದುಕೊಟ್ಟೆ. ನಿನ್ನ ಕವಿತಾ ಅಂದರೆ ತೀರೋಗಿರೋ ಹೆಂಡತಿ ಹೆಸರನ್ನ ನೆನೆಸ್ಕೊಂಡು ತಂದೆ ಅಂದರೆ ಯಾರು ಅದು ರಘುವರು. ಅದೊಂದು ಹಾರ್ಟ್ಫುಲಿ ಎಷ್ಟು ಸೂಪರ್ ಆಗಿತ್ತು ಅಂತಂದರೆ, ಅವರೆಲ್ಲ ಕೆಲಸದಿಂದ ಬರ್ತಾರೆ. ಆಗ ಇದು ರಕ್ಷಿತಾ ಓಡ್ ಬಂದ್ಬಿಟ್ಟು, ಅಪ್ಪ ಈಗ ಬಂದರೆ ಕೆಲಸದಿಂದ, ಓಕೆ ಇವತ್ತು ಎಷ್ಟು ತಾರೀಕು ಹೇಳಿ, 21 ಏನು ವಿಶೇಷ ಹೇಳಿ, 21 ಏನು ವಿಶೇಷ ಇಲ್ವಲ್ಲ ಅಂದಾಗ, ಹಂಗಂತಂದಾಗ
ಆ ಹುಡುಗಿನ ಹೇಳ್ತಾಳೆ ಆಮೇಲೆ ನಿನ್ನಗೆ ಪ್ರೀತಿನೇ ಇಲ್ಲ, ನಿನ್ನ ಅಪ್ಪ ಹಂಗೆ ಹಿಂಗೆ ಹೇಳಿದಾಗ ಹೌದು ನನಗೆ ಗೊತ್ತಿದೆ, ನೆನಪಿದೆ, ಕಣ್ಣು ಮುಚ್ಕೊ ಅಂತಂದಾಗ ಒಂದು ಕೇಕ್ ತೆಗೆದು ಒಂದು ಆಕ್ಟಿಂಗ್ ಮಾಡಿ ತೋರಿಸ್ತಾನೆ. 21 ಇವಕ್ಕೆ ಮನೆ ಒಳಗಡೆ ಹೋದ ತಕ್ಷಣನೇ ಇವ್ರು ರಘುವರು ತೀರೋಗಿರುವಂಥ ಹೆಂಡ್ತಿಗೆ ಒಂದು ಕ್ಷಮೆ ಕೇಳ್ತಾ ಇರ್ತಾನೆ. ನಾನು ಅಪ್ಪ ಆಗಿ ಮಗಳಿಗೆ ನಾನು ಏನಕ್ಕೂ ಒಂದು ಕೊಡ್ಸೋಕ್ಕಾಗಿಲ್ಲ, ಸಾಲ ಮಾಡಿ ಒಂದೇ ಒಂದು ಕೇಕ್ ತಂದು ಕೊಟ್ಟಿದ್ದೀನಿ, ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊತೀನಿ ಅಂತ. ಅದೊಂದು ಎಷ್ಟು ಆರ್ಟ್ಫುಲ್ಲಿ ಟಚ್ ಆಯಿತು ಅಂದರೆ ಸೂಪರಾಗಿ, ನಿಜವಾಗ್ಲೂ ಕೂಡ ಸಖತ್ತಾಗಿತ್ತು. ಇನ್ನು ಜಾನ್ವಿ, ಅಶ್ವಿನಿ, ಸ್ಪಂದನ ಹಳ್ಳಿ ಶೈಲಿಯಲ್ಲಿ ಒಂದು 3 ಜನ ಕೂತ್ಕೊಂಡು ಬಂದಿರೋ ಈ 5 ಜನ ಏನು ಕಷ್ಟ ಕೊಡ್ತಾ ಇದ್ದಾರೆ ಅನ್ನೋದನ್ನ ಸಖತ್ತಾಗಿ ಟಾಂಗ್ ಕೊಟ್ಟರು. ಅದೊಂದು ಆ್ಯಕ್ಟಿಂಗ್ ಆಗಿ ಅದು ಎಲ್ಲರೂ ಕೂಡ ಸೂಪರಾಗಿ ಸಖತ್ತಾಗಿತ್ತು. ಅದರಲ್ಲಂತೂ ಈ ಚೈತ್ರ ಕುಂದಾಪುರ ಇದ್ದಾರೆ, ಇವ್ರು ತಿನ್ನೋ ಒಂದು ಏನು ನೂಡಲ್ಸಲ್ಲೂ ಕರ್ಲಿ ಆಗಿರಬೇಕು, ಏರು ಕೂಡ ಕರ್ಲಿ ಆಗಿರಬೇಕು. ಅದೊಂದು ಸಖತ್ತಾಗಿ ಪಂಚ್ ಹೊಡೆದಂಗೆ ಹೊಡೆದ್ರು. ಅದೆಲ್ಲ ಸೂಪರಾಗಿತ್ತು. ಅದಾದಮೇಲೆ ಇದು ಕಾಯಿನ್ಗಳು ಕೊಡುವಂಥದ್ದು ಇವತ್ತು ಈ ದಿನ ಸಂಜೆ ಆದಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಗೆದ್ದಿದ್ದೀರಾ, ಕಾಯಿನ್ಗಳು ಕೊಡೋದು, ಟಿಪ್ಸ್ಗಳು ಕೊಡೋದು ಅಂತ ಬಂದಾಗ ಮೊದಲಿಗೆ ರಜತ್ ಬಂದು 50 ಕಾಯಿನ್ಗಳನ್ನ ಕೊಡ್ತಾರೆ ಕರೆಕ್ಟಾಗಿ. ಇನ್ನು ತ್ರಿವಿಕ್ರಮ್ ಕೂಡ 50 ಕಾಯಿನ್ ಕೊಡ್ತಾರೆ. ಆದರೆ ಈ ಚೈತ್ರ ಕುಂದಾಪುರ ಮಾತ್ರ 4 ಕಾಯಿನ್ ಕೊಡ್ತಾರೆ. ಅಯ್ಯಯ್ಯೋ, ಇದು ಬೇಜಾರಾಯಿತು. ಇಷ್ಟೆಲ್ಲ ಮಾಡಿಸ್ಕೊಂಡು ಕೂಡ ಪಾಪ ಮನೇಲಿರೋಲ್ಲ ಅಷ್ಟೊಂದೆಲ್ಲ. ಆಕೆಗೆ ಒಂದು ರೀತಿ ತುಂಬ ಸರ್ವಿಸ್ಗಿಂತ ಓವರ್ ಸರ್ವಿಸ್ ಮಾಡಿದ್ರು ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಕೊಟ್ಟರೆ, ಈ ಚೈತ್ರ ಕುಂದಾಪುರ ಮಾತ್ರ ಬರೀ 4 ಪಾಯಿಂಟ್ ಮಾತ್ರ ಕೊಡ್ತಾರೆ. ನೆಕ್ಸ್ಟ್ ಇನ್ನು ಮೋಕ್ಷಿತ ಕೂಡ 4 ಪಾಯಿಂಟು, ಉಗ್ರ ಮಂಜು ಕೂಡ 5 ಪಾಯಿಂಟ್ ಕೊಡ್ತಾರೆ. ಇದನ್ನೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡಂಥ ಕ್ಯಾಪ್ಟನ್ನು ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಇಲ್ಲಿ ನಿಜವಾದಿರೋದು. ಅಭಿ ಕ್ಯಾಪ್ಟನ್ ಆಗಿ ಇಲ್ಲಿ ಸೋಲ್ತಾರೆ. ಆತನ ಒಂದು ಇದು ಬಂದಿರೋ 5 ಜನಕ್ಕೂ ಕೂಡ ಬೆಸ್ಟ್ ಆಗ್ಬಿಡುತ್ತೆ. ಯಾಕಂದರೆ ಅವರೆಲ್ಲರೂ ಸೇರಿ ಎಲ್ರಿಗೂ ನೀನು ಕಾಯಿನ್ಗಳು ಕೊಡು, ಇವರೆಲ್ಲರೂ ಕೂಡ ಎಷ್ಟೆಷ್ಟು ಕಾಯಿನ್ ಕೊಟ್ಟಿದ್ರು ಅದನ್ನೆಲ್ಲ ಕ್ಯಾಪ್ಟನ್ ಈಸ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಕೆಲಸ ಮಾಡೋರ ಮನೇಲಿ ಅಂತ ಕ್ಯಾಪ್ಟನ್ ಕೊಡ್ಬೇಕು. ಯಾರು? ಅಭಿ. ಆದರೆ ಅಭಿ ಕೊಟ್ಟಿದ್ದು ತುಂಬ ಬೇಜಾರಾಯಿತು. ಮನೇಲಿರೋ ನಮಗೂ ಕೂಡ ಬೇಜಾರಾಯಿತು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟ ಅಂತಂದರೆ, ಕಿಚನ್ ಡಿಪಾರ್ಟ್ಮೆಂಟಲ್ಲಿದ್ದಂಥ ಜಾನ್ವಿಗೆ 120 ಪಾಯಿಂಟ್ ಕೊಡ್ತಾರೆ, ರಘು ಅವ್ರಿಗೆ 150 ಪಾಯಿಂಟ್ ಕೊಡ್ತಾರೆ, ನೆಕ್ಸ್ಟು ಸೂರಜ್ 150, ಧನುಷ್ಗೆ 150, ಇವ್ರಿಗೆಲ್ಲರೂ 150 ಕೊಡ್ತಾರೆ, 120 ಕೊಡ್ತಾರೆ. ಯಾಕೆಂದರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಬೆಳಗ್ಗೆ ಸಂಜೆ ಗಂಟ ನಿಂತ್ಕೊಂಡು ಅಡುಗೆ ಮಾಡ್ತಿದ್ರು, ಇದು ಕೊಟ್ಟರು. ಓಕೆ. ಇನ್ನು ಧ್ರುವಂತೂ ಎಷ್ಟು ಕೆಲಸ, ಅವರು ಓವರ್ ಆಟಿಟ್ಯೂಡ್ ಮಾಡಿದ್ರು, ಒಂದು ರೀತಿ ವಿಚಿತ್ರವಾಗಿ ನಡ್ಕೊತಿದ್ರು. ಯಾರೇ ಏನು ಕೆಲಸ ಹೇಳಿದ್ರು ಮಾತ್ರ ಸಖತ್ತಾಗಿ ಕೆಲಸ ಮಾಡ್ತಿದ್ದ, ಬೆಲ್ ಬಾಯ್ ಆಗಿ ಕೂಡ. ಅವ್ರಿಗೆ ಬರೀ 100 ಪಾಯಿಂಟ್ಸ್ಗಳು ಕೊಡ್ತಾರೆ. ಇನ್ನು ಮಾಳುಗೆ ಹೌಸ್ ಕೀಪಿಂಗ್ ರೀ, ಮಾಳು ಬರೀ 20 ಪಾಯಿಂಟ್ ಕೊಡ್ತಾರೆ. ಇನ್ನು ರಕ್ಷಿತಾ ನಿಂದೇನು ಕೂಡ ಇವತ್ತು ಆಟ ಇಲ್ಲ ಅಂತೇಳಿ ಬರೀ 10 ಪಾಯಿಂಟ್ಗಳನ್ನು ಕೊಡ್ತಾರೆ. ಇನ್ನು ಸ್ಪಂದನಾಗೆ ಒಂದು ರೀತಿ ಎಲ್ಲರದ್ದು ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು ಮತ್ತು ರಿಸೆಪ್ಷನಿಸ್ಟ್ ಆಗಿದ್ದಕ್ಕೆ ಅವ್ರಿಗೆ 150 ಪಾಯಿಂಟ್ಗಳನ್ನ ಕೊಡ್ತಾರೆ. ಓಕೆ. ಇನ್ನು ರಾಶಿಕಾಗೂ ಕೂಡ 150 ಪಾಯಿಂಟ್ ಕೊಡ್ತಾರೆ. ಕಾವ್ಯಂಗೆ ಅವರು ಕೂಡ ಅಷ್ಟೇ ಕೊಡ್ತಾರೆ. ಗಿಲ್ಲಿಗೆ ಬರೀ 50 ಪಾಯಿಂಟ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಇವರು ಅಶ್ವಿನಿ ಅವರು ಕೂಡ 50 ಪಾಯಿಂಟ್ ಕೊಡ್ತಾರೆ. ಮಿಕ್ಕಿರೋ ಇನ್ನು 200 ಪಾಯಿಂಟ್ಸ್ಗಳನ್ನ ನಾನು ಮ್ಯಾನೇಜರ್ ಆಗಿ ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಎಲ್ಲರ ಜೊತೆಗೂ ಕಮಿಟ್ಮೆಂಟ್ ನೋಡ್ಕೊಂಡು ಮಾಡ್ತೀನಿ ಬಿಡ್ತೀನಿ, ಅದಕ್ಕೆ ನಾನು 200 ಪಾಯಿಂಟ್ ಇಟ್ಕೋತಾ ಇದ್ದೀನಿ, ನಾನು ಶ್ರಮ ಪಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿಜವಾದ ಟೀಮ್ ಲೀಡರ್ ಆದವರು, ನಿಜವಾದ ಒಂದು ಮ್ಯಾನೇಜ್ ಮಾಡುವಂಥವ್ರು ಎಲ್ರಿಗೂ ಸಮನಾಗಿ ಹಂಚಿ ಕಡಿಮೆ ಇಟ್ಕೊಳ್ಳೋದು, ಸಮವಾಗಿ ಇಟ್ಕೊಳ್ಳೋದು. ಅದು ಓಕೆ. ಎಲ್ಲರೂ ಕೊಟ್ಟು ಕೆಲಸ ಮಾಡಿರೋರು 150 ಅಂತೆ, ಬರೀ ಹೇಳ್ದವ್ರಿಗೆ ಮೇಸ್ತ್ರಿ ಆಗಿರೋನಿಗೆ 200 ಪಾಯಿಂಟ್ ಅಂತೆ. ಇದನ್ನ ನಾನು ಹೇಳೋದಲ್ಲ, ಇದನ್ನ ಅಲ್ಲಿ ಬಂದಿರೋ 5 ಜನಗಳು ಕೂಡ ಡಿಸ್ಕಸ್ ಮಾಡ್ತಾರೆ. ಅಲ್ಲ, ಇದು ನಿಜವಾಗ್ಲೂ ಕೂಡ ಅಶ್ವಿನಿಗೆ 100 ಪಾಯಿಂಟ್ ಕೊಡ್ಬೋದು, ಬರೀ 50 ಪಾಯಿಂಟ್ ಕೊಟ್ಟ. ಮತ್ತೆ ಈ ಕಾವ್ಯ ಮತ್ತೆ ಇವ್ರಿಗೆಲ್ಲ ಬೇರೆಯವ್ರಿಗೆಲ್ಲರಿಗೂ ಇಷ್ಟಿಷ್ಟು ಕೊಡಬೇಕಾಯ್ತು. ಅವ್ರು ಅಲ್ಲಿ ಎಸ್ಪೆಷಲಿ ಮಾತಾಡಿದ್ದು ಯಾರ ಬಗ್ಗೆ ಅಂದರೆ ಅಶ್ವಿನಿ ಬಗ್ಗೆ ಮತ್ತೆ ಧ್ರುವಂತ್ ಬಗ್ಗೆ ಮಾತಾಡಿದ್ರು. ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಜಾಸ್ತಿ ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈ ಕ್ಯಾಪ್ಟನ್ನು, ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ಈ ಸೀಸನ್ಲಿರೋ ಈ ಒಂದು ವೀಕಲ್ಲಿರುವಂಥ ಅಭಿ ಕೊಟ್ಟಿರೋ ಸರಿ ಇಲ್ಲ ಅಂತ ಅವರವರೇ ಮಾತಾಡ್ಕೊಂಡ್ರು. ಅದನ್ನು ಅಶ್ವಿನಿ ಅವರು ಕೂಡ ಒಂದು ಗ್ಯಾಂಗ್ ಹೋಗಿ ಆ ಕಡೆ ಮಾಡ್ಕೊಂಡು ಮಾತಾಡ್ಕೊಂಡ್ರು. ನಿಜವಾಗ್ಲೂ ಕೂಡ ಅದು 200 ಇದನ್ನ ಇಟ್ಕೊಂಡಿದ್ದು ಅಭಿದು ಸರಿ ಇರಲಿಲ್ಲ ಅನ್ಸುತ್ತೆ. ಯಾಕಂದರೆ ಆ ಪಾಯಿಂಟ್ಸ್ಗಳು ತಗೊಂಡು ನೆಕ್ಸ್ಟ್ ವೀಕಿಂದ ಯಾರು ಮನೆಗೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋದಕ್ಕೋಸ್ಕರ ಇವ್ರನ್ನ ಕರೆಸಿರೋದು, ಅದ್ರ ಮೇಲೆ ಆಟ ಆಡ್ತಿರೋದು. ಪಾಯಿಂಟ್ಗಳನ್ನ ಇವ್ನ ಕೆಲಸ ಹೇಳೋದಕ್ಕೆ ಇವ್ನು ಜಾಸ್ತಿ ತಗೊಂಡು ಮಾಡಿರೋ ಕಡಿಮೆ ಕೊಟ್ಟಿದ್ದು ಬೇಜಾರಾಯಿತು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಬಂದು ಆಮೇಲೆ ಈ ಬಿಗ್ ಬಾಸ್ ಅಲ್ಲಿ ಏನಾಯ್ತು ಅಂದರೆ ಇವತ್ತಿದ್ರೆ ಎಲ್ಲ ಕಟ್ ಯಾವುದು ಕೂಡ ಫುಲ್ ಬರ್ತಿರ್ಲಿಲ್ಲ. ಯಾವ್ಯಾವುದೋ ಬರೋದು, ಯಾವ್ಯಾವುದೋ ಕಟ್ ಆಗೋದು, ಅದೇನು ತೋರಿಸ್ತಿರೋದು ಅವ್ರಿಗೆ ಗೊತ್ತಿಲ್ಲ. ತುಂಬ ನಡೆಯುತ್ತೆ. ಅದರಲ್ಲಿ ಕರೆಕ್ಟಾಗಿ ಕಟ್ ಮಾಡಿ ಯಾವುದನ್ನು ಕರೆಕ್ಟಾಗಿ ತೋರಿಸ್ತಿಲ್ಲ, ಒಂದೊಂದು ಅರ್ಧ ಕಟ್ ಆಗ್ತಿತ್ತು. ಅದಾದ ತಕ್ಷಣವೇ ಈ ಯಾರು ಉಗ್ರ ಮಂಜು ಅವ್ರ ಮದುವೆ ಫಿಕ್ಸ್ ಆಗಿದೆಯಲ್ಲ, ಆ ಮದುವೆ ಫಿಕ್ಸ್ ಆಗಿರೋ ಉಗ್ರ ಮಂಜು ಅವ್ರದ್ದೊಂದು ಲವ್ ಸ್ಟೋರಿ ಬಗ್ಗೆ ನೀವು ಮಾತಾಡಬೇಕು ಅಂತೇಳಿ ಬಿಗ್ ಬಾಸೇ ಅವ್ರಿಗೆ ತೋರಿಸುತ್ತೆ.
ಏನು ತೋರಿಸುತ್ತೆ ಅಂತಂದರೆ ನಿಮ್ಮ ಒಂದು ಲವ್ ಸ್ಟೋರಿ ಮತ್ತು ನಿಮ್ಮ ಒಂದು ಮದುವೆ ಆಗ್ತಿರೋ ಹುಡುಗಿ ಬಗ್ಗೆ ನೀವು ಮಾತಾಡಿ ಏನು ಎತ್ತ ಅಂತ ಹೇಳಿ ಅಂತ ಹೇಳಿದಾಗ ನಮ್ಗೆ ಹಿಂಗೆ ಅದು ನಮ್ಮದು ಲವ್ ಕಮ್ ಮ್ಯಾರೇಜ್ ಆಗಿತ್ತು ಅಂತೇಳಿ ಅದ್ರ ಬಗ್ಗೆ ಅವ್ರದ್ದು ಏನು ಲವ್ ಸ್ಟೋರಿ ಹೇಗೆ ಶುರುವಾಯ್ತು ಏನು ಎತ್ತ ಅವ್ರದ್ದೊಂದು ಅದೆಲ್ಲ ಹೇಳ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಲ್ಲಿಂದ ಬಂದು ಈ ಉಗ್ರಂ ಮಂಜುಗೆ ಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಲ್ರಿಗೂ ರೋದನೆ ಕೊಡ್ತಿದ್ದ ಅದು ಓಕೆ. ಆದರೆ ಗಿಲ್ಲಿ ಮೇಲೆ ಅದೆಷ್ಟು ಕೋಪನೋ ಏನೋ ಗೊತ್ತಿಲ್ಲ ನಿಜವಲ್ಲ ಉಗ್ರಂ ಮಂಜು ಅವರೇ, ನೀವು ಹೊರಗಡೆ ನೋಡ್ಕೊಂಡು ಹೋಗಿದ್ದೀರಾ ಗಿಲ್ಲಿನ ಜನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತೇಳಿ. ಆದ್ರೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದಿರಲ್ಲ, ಬಿಗ್ ಬಾಸ್ ಹೇಳಿ ಕಳ್ಸಿರ್ಬೋದು ಏನೋ. ಆದ್ರೆ ನೀವು ಮದುವೆ ಆಗ್ತಾ ಇದ್ದೀರಿ, ಈ ಜನಗಳ ಸಾಪದು ಒಳ್ಳೇದಲ್ಲಪ್ಪ. ಯಾಕೆ ಅಷ್ಟೊಂದು? ಆಮೇಲೆ ಉಗ್ರಂ ಮಂಜು ಅವ್ರಿಗೆ ಅವ್ರ ಹೆಂಡತಿ ಹೇಳಿ ಕಳ್ಸಿರಂತೆ, ಯಾರಿಗೆ ಕಾಟ ಕೊಟ್ರು ಅಶ್ವಿನಿ ಅವ್ರಿಗೆ ಕಾಟ ಕೊಡಬೇಡಿ ಅಂತೇಳಿ. ಅಶ್ವಿನಿ ಅವ್ರಿಗೆ ಅದಕ್ಕೆ ಏನು ಟಚ್ಚೇ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಇವರು. ಅಲ್ಲ ಹೆಂಗದೆ ನೋಡಿ, ಅವರೇ ಬಾಯ್ಬಿಟ್ಟು ಹೇಳುವಂಥದ್ದು. ಆದ್ರೆ ಗಿಲ್ಲಿನ ಎಷ್ಟು ಹೊಟ್ಟೆ ಉರ್ಸ್ಕೊತಾರೆ ಅಂತಂದ್ರೆ ಅಷ್ಟಿಷ್ಟಲ್ಲ. ಗಿಲ್ಲಿ ಅವಾಗಿಂದ ಕಾಮಿಡಿ ಮಾಡ್ತಿದ್ದು, ಗೆಲ್ಲಿ ಅವಾಗಿಂದನೂ ಹಂಗೆ ಆಟ ಆಡ್ತಿದ್ದು. ಅದು ಅಷ್ಟು ಸಿಕ್ಕಾಬಟ್ಟೆ ಇದು ಮಾಡ್ತಾನೆ. ಏನಂತಂದ್ರೆ ಗಿಲ್ಲಿ ಕೈಲಿ ಎಲ್ರ ಕೈಲೂ ಹೋಗಿ ಸಾರಿ ಕೇಳಿಸ್ಬೇಕು. ಆ ಸಾರಿ ಕೇಳೋದಕ್ಕೆ ಒಂದು ಸ್ಕ್ರಿಪ್ಟ್ನ ನೀವೇ ಮಾಡಿ ಅಂತ ಅಶ್ವಿನಿಗೆ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಏನು ಕೇಳ್ತಾನೆ ಅಂತಂದ್ರೆ, ನನ್ನ ಮಂಗಾಟದಿಂದ, ನನ್ನ ಒಂದು ಹುಚ್ಚತನದಿಂದ, ನನ್ನ ತಿಕ್ಕಲ್ತನದಿಂದ ನಿಮ್ಗೆಲ್ರಿಗೂ ಸಿಗ್ಬೇಕಾದಂಥ ಟಿಪ್ಸು ಸಿಕ್ಕಿಲ್ಲ, ಅದಕ್ಕೆ ನಾನೇ ಕಾರಣ, ನನಗೆ ಕ್ಷಮಿಸಿ. ಇದನ್ನ ಎಲ್ರ ಹತ್ರನೂ ಕೇಳಿಸ್ತಾನೆ. ಯಾರು? ಈ ಉಗ್ರಂ ಮಂಜು. ಅಯ್ಯೋ, ಇಷ್ಟು ಓವರ್ ಆಯ್ತು ನಿಜವಾಗ್ಲೂ ಕೂಡ. ಗಿಲ್ಲಿ ಆ ಟೈಮಲ್ಲಿ ಕೇಳೋದನ್ನ ನೋಡ್ರೆ ನಿಜವಾಗ್ಲೂ ಕೂಡ ಒಬ್ಬ ಬಡವ್ರ ಮಕ್ಕಳನ್ನ ಇಷ್ಟೊಂದು ಹೊಟ್ಟೆ ಉರ್ಸ್ಬಾರ್ದು. ಆತ ನಾವು ಕಾಮಿಡಿನೇ, ಅದಕ್ಕೋಸ್ಕರ ಅವ್ನು ಒಳಗಡೆ ಕರ್ಕೊಂಡಿರೋದು. ನಿಜವಾಗ್ಲೂ ಕೂಡ ನಿಜವಾದ ಬಡವ್ರಿಗೆ ಆತ ಕೇಳ್ತಿದ್ದಾಗ ಅದು ಒಂದು ಸಂಕಟ ಆಗುತ್ತೆ ನಿಜವಾಗ್ಲು. ಇವರು ಕೂಡ ಒಂದು ಮಾಲೂರ್ ಕಡೆಯಿಂದ ಒಂದು ತುಂಬಾ ಕಷ್ಟಪಟ್ಟು ಮೇಲ್ ಬಂದಂಥವ್ರು, ಬಿಗ್ ಬಾಸ್ ಅಲ್ಲಿ ಹೇಳ್ದಂಗೆನೆ. ಯಾರು? ಈ ಮಂಜು ಅವರು ಕೂಡ. ಆದ್ರೆ ಅಷ್ಟೊಂದು ಓವರ್ ಆಟಿಟ್ಯೂಡ್ ಆಗಿ ಕೇಳಿದ್ದು ಸರಿ ಇರಲಿಲ್ಲ ಅನ್ಸುತ್ತೆ ನಿಜವಾಗ್ಲೂ ಕೂಡ. ಗಿಲ್ಲಿ ನಿಜವಾಗ್ಲೂ ಕೂಡ ಅದು ಯಾಕೆ ಸಹಿಸ್ಕೊಂಡಿದ್ದೇನೆ ಅಂತಂದ್ರೆ, ನಾವು ಗೆಸ್ಟ್ಗಳಾಗಿದ್ದೀವಿ, ಮನೆಯವ್ರಿಗೋಸ್ಕರ ನಾನು ಸಹಿಸ್ಕೋಬೇಕು ಅಂದ್ಬಿಟ್ಟು ಗಿಲ್ಲಿ ಫುಲ್ಲು ಚೇಂಜ್ ಆಗಿದ್ದೇನೆ. ಆಮೇಲೆ ಅಲ್ಲಿಂದ ಕರ್ಕೊಂಡ್ಬಿಟ್ಟು ಎಲ್ಲರ ಕೈ ಕ್ಷಮೆ ಕೇಳಾದ್ಮೇಲೆ ಗಿಲ್ಲಿನ ಒಂದು ರೂಮಿಗೆ ಕರ್ಕೊಂಡ್ಬಿಟ್ಟು ಗಿಲ್ಲಿ ಗಡ್ಡ ಎಲ್ಲ ಸೇವ್ ಮಾಡಿಸ್ತಾನೆ. ಈಗ ತೆಗಿತಾರೆ ಯಾರು? ಈ ಉಗ್ರಂ ಮಂಜು. ಇದು ಸಿಕ್ಕಾಬಟ್ಟೆ ಬೇಜಾರಾಯ್ತು ನಿಜವಾಗ್ಲೂ ಕೂಡ. ನೋಡ್ತಾ ಇರೋ ಜನಕ್ಕೆ ಅದೇನು ಅನ್ಸುತ್ತಾ ನನಗಂತೂ ಗೊತ್ತಿಲ್ಲ. ಒಂದು ಶಿಕ್ಷೆ ಅನ್ನೋದು ಕೊಡಬೇಕು, ಆದ್ರೆ ಇಷ್ಟೊಂದು ಓವರ್ ಆಗಿ ಮಾಡಕ್ ಹೋಗ್ಬಾರ್ದು. ಗಿಲ್ಲಿನ ಸುಮ್ಮನೆ ತಣ್ಣು ಮಾಡ್ಬಿಟ್ಟಿದೀವಿ ಅಂತ ಇವ್ರು ದೊಡ್ಡ ಸಾಧನೆ ಅಲ್ಲ. ನೀವೆಲ್ಲರೂ ಗೆಸ್ಟ್ ಆಗಿ ಬಂದಿದ್ದೀರಿ ಅಂತ ಆತ ತಡ್ಕೊಂಡು, ಜೊತೆಗೆ ಇನ್ನೊಂದೇಂದ್ರೆ ಮನೆಯವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ, ಮನೆಯವ್ರಿಗೆಲ್ಲ ಪಾಯಿಂಟ್ ಸಿಗಲ್ಲ, ಮನೆಯವ್ರಿಗೆಲ್ರಿಗೂ ಸಮಸ್ಯೆ ಆಗುತ್ತೆ ನನ್ನಿಂದ ಅಂತೇಳಿ ಆತ ಸಹಿಸ್ಕೊಂಡು ಏನು ಟಾಂಗ್ ಕೊಡೋದನ್ನ ಇದ್ದಾನೆ. ಆತನೇ ಹೇಳ್ತಾನೆ, ನೀವು 5 ಜನ ಇರ್ಬೋದು, 5 ಜನಕ್ಕೆ ನಾನು ಒಬ್ಬನೇ ಕೊಡ್ತೀನಿ ಅಂತ. ಅದು ಸತ್ಯ. ನೀವು 5 ಜನ ಇಲ್ಲ 10 ಜನ ಇದ್ರು ಕೂಡ ಅವ್ನು ಬರೀ ಮಾತಲ್ಲೇ ಮುಳುಗಿಸ್ತಾನೆ. ಇವ್ರದ್ದು ಆಟ ಅದು ಆಟ್ಬಿಟ್ಟು ಹೇಳ್ಬೋದು. ಹಂಗೆಲ್ಲ ಬಂದು ಗಡ್ಡ ಎಲ್ಲ ತೆಗಿತಾರೆ. ಹಂಗೆ ಗಡ್ಡ ಎಲ್ಲ ತೆಗೆದಿದ್ದು ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಯ್ತು. ಆಮೇಲೆ ನೆಕ್ಸ್ಟು ಅಲ್ಲಿಂದ ಕಟ್ ಮಾಡಿದ್ರೆ ಗಿಲ್ಲಿನ ಒಂದು ರೀತಿ ಮಾಡೆಲಿಂಗ್ ತರ ಮಾಡಿಸ್ತಾರೆ. ಗಿಲ್ಲಿಗೆಲ್ಲ ಹೆಣ್ಣಿನ ತರ ಕೂದಲೆಲ್ಲ ವೇಷ ಹಾಕಿ, ಒಂದು ಹೆಣ್ಣಿನ ತರ ಡ್ರೆಸ್ ಹಾಕಿ, ಆ ಹಿಂದಗಡೆ ಗಿಲ್ಲಿಗೆಲ್ಲ ಅಂಡರ್ವೇರ್ ಎಲ್ಲ ಕಾಣೋ ಕೆಳಗಡೆ ಜಾಗಕ್ಕೆಲ್ಲ ಒಂದು ಏನೋ ಚಿತ್ರ ಬರ್ಸಿ, ಅದೆಲ್ಲ ಅವಶ್ಯಕತೆ ಐತಾ? ಇದನ್ನ ದೂರದಿಂದ ನೋಡ್ತಾ ಕುತ್ಕೊಂಡಿರೋ ಧನುಷ್ಗೆ ಇದು ಅವಶ್ಯಕತೆ ಇರಲಿಲ್ಲ. ಇಷ್ಟೊಂದು ಸ್ವಾರ್ಥ ಇರಬಾರ್ದು. ಧನುಷ್ ಅಂತಾನೆ, ಇವನ್ ಸೊಂಟ ನೋಡಿದ್ರೆ ನಾನು 3 ದಿನ ಊಟ ಹೋಗೋದಿಲ್ಲ, ಅವ್ನ ಹೆಣ್ ತರ ನಾನು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಅವನ ಹತ್ರ ಹೋಗುವಂತ ಧ್ರುವಂತ್ ನೋಡಿ, ಈ ಧ್ರುವಂತು ಎಲ್ಲೋದ್ರು ಕೂಡ ನಂದೆಲ್ಲಿಡ್ಲಿ ಅಂತ ಹೇಳ್ತಾನೆ, ಆಡ್ತಾನೆ. ಅದಕ್ಕೆ ಇವನ್ನ ಬೆಲ್ ಬೈ ಮಾಡಿರುವಂತದ್ದು. ಈ ಧ್ರುವಂತನ ಒಬ್ಬ ಹೀರೋ ಅನ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ಸೀರಿಯಲ್ ಒಪ್ಕೊಂಡಾರೆ. ನಿಮ್ಮಲ್ಲಿ ಇಂಥ ಒಂದು ಮನಸ್ಥಿತಿ, ಈ ತರದ ಒಂದು ಭಾವನೆಗಳಿದೆ ಅಂತ ನೋಡೋರ್ಗೆ ಎಷ್ಟು ಬೇಜಾರಾಗಲ್ಲಪ್ಪ. ಅಲ್ಲ, ಗಿಲ್ಲಿನ ಇವ್ರು ಇಷ್ಟೊಂದು ದುರ್ಬಳಕೆ ಮಾಡ್ಕೋತವ್ರೆ. ಅಂಥದ್ರಲ್ಲಿ ಗಿಲ್ಲಿನ ಮಲಗಿಸ್ಬಿಟ್ಟು ಹುಡುಗಿ ತರ ಡ್ರೆಸ್ ಮಾಡಿ, ಹಿಂದೆಗಡೆ ಒಂದ್ ರೀತಿ ಬ್ಯಾಕ್ ಸೈಡ್ ಅಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಹೆಣ್ಮಕ್ಳಿಗೆಲ್ಲ. ಆ ತರ ಅಲ್ಲಿಗೆಲ್ಲ ಚಿತ್ರ ಎಲ್ಲ ಬರೆದು ಒಂದ್ ರೀತಿ ಮಾಡಿರ್ತಾರೆ. ಅದನ್ನ ಅವ್ರು ತೋರಿಸ್ತಾ ಇರ್ತಾರೆ. ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇರುವಂತದ್ದು ಈ ಮಂಜು. ಯಾರು? ಉಗ್ರಂ ಮಂಜುದು ಇದು ಇಷ್ಟು ಜಾಸ್ತಿ, ಇಷ್ಟೊಂದು ಓವರ್ ಮಾಡ್ಬಾರ್ತಾ ಇತ್ತು. ಗಿಲ್ಲಿ ಎಲ್ಲವನ್ನೂ ಮಾಡ್ತಾನೆ. ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಗ್ತಾ ಇತ್ತು ಗಿಲ್ಲಿನ ಇಷ್ಟೊಂದು ಬಳಸ್ಕೊತಾ ಇರೋದು. ನಿಜವಾಗ್ಲೂ ಕೂಡ ಇದೆಲ್ಲ ಏನಾಗುತ್ತೆ ಎತ್ತ ಅಂತ ಗೊತ್ತಿಲ್ಲ. ಇದೆಲ್ಲ ಆದ್ಮೇಲೆ ಮತ್ತೆ ಬಿಗ್ ಬಾಸ್ ಇನ್ನೊಬ್ಬರನ್ನ ಎಲ್ಲರನ್ನೂ ಆಯ್ಕೆ ಮಾಡೋಕ್ಕೋಸ್ಕರ 5 ಪಾಯಿಂಟ್ ಯಾರು ತಗೊಂಡಿರ್ತಾರೆ, ಮಿನಿಮಮ್ 5 ಪಾಯಿಂಟ್ ಅಂದ್ರೆ ಹೆಚ್ಚಿಗೆ ಜಾಸ್ತಿ ಯಾರು
ಟಿಪ್ಸ್ಗಳನ್ನ ಪಡ್ಕೊಂಡಿರ್ತಾರೆ. ಅವ್ರ ಗೆಸ್ಟ್ ಕೊಟ್ಟದನ್ನ ಈ ಅಭಿ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನೋ ಅದ್ರಲ್ಲಿ ಯಾರಿಗೆ ಜಾಸ್ತಿ ಇರುತ್ತೆ ಅದರಲ್ಲಿ ಇಬ್ಬರನ್ನ ಚಾಯ್ಸ್ ಮಾಡಿ ಅದರಲ್ಲಿ ಯಾರನ್ನಾರು ಒಬ್ಬರನ್ನ ಇದು ಮಾಡ್ತಾರೆ. ಕಡಿಮೆ ಇರೋರೆಲ್ಲರೂ ಕೂಡ ಇಬ್ಬರಲ್ಲಿ ಯಾರಿಗಾರು ಒಬ್ಬರು ಕೊಡೋದು, ಒಂದು ಸ್ಪಂದನಾಗೆ ಮತ್ತೆ ಇನ್ನೊಂದು ರಾಶಿಕಾಗೆ ಅಂತ ಹೇಳ್ತಾರೆ. ಎಲ್ಲರೂ ಬಹುಪಾಲು ಜಾಸ್ತಿ ಸ್ಪಂದನೆಗೆ ಕೊಡ್ತಾರೆ. ಇದಿಷ್ಟು ನಡೆದಿದ್ದು ಇವತ್ತು. ಆದರೆ ನಿಜವಾಗ್ಲೂ ಕೂಡ ಬಹಳ ಬಹಳ ವರ್ಸ್ಟ್ ಆಗಿತ್ತು ಅನ್ಸುತ್ತೆ ನಿಜವಾಗ್ಲೂ ಕೂಡ. ಯಾಕೆಂದ್ರೆ ಬಿಗ್ ಬಾಸ್ನ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಗಿಲ್ಲಿಯ ಒಂದು ಮಾತುಗಳು ಎಷ್ಟು ಜನ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ತುಂಬಾ ಶ್ರಮಿಕ ವರ್ಗದವ್ರಿಗೆ, ತುಂಬಾ ಕಷ್ಟಪಟ್ಟು ಬಂದು ಬಂದು ಮನೇಲಿ ಕೂತ್ಕೊಂಡು ಒಂದು ಸ್ವಲ್ಪ ಟಿವಿ ನೋಡ್ಬೇಕು ಅನ್ನೋ ಆಸಕ್ತಿ ಎಷ್ಟು ಜನಕ್ಕೆ ಬರ್ತಿತ್ತು ಅಂತಂದ್ರೆ ಗಿಲ್ಲಿಯ ಒಂದು ಆಟ ನೋಡೋಕ್ಕೋಸ್ಕರ ಇಷ್ಟ ಆಗ್ತಿತ್ತು. ಬೇಕು ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಬೇಕು. ಆದರೆ ಇವ್ರು ಯಾರನ್ನೋ 5 ಜನವನ್ನ ಕರೆಸಿ ಇವ್ರು ನೋಡ್ರೆ ಒಳ್ಳೆ ರಾಕ್ಷಸ ತರ ಅವ್ರನ್ನ ಒಂದು ರೀತಿ ನಡ್ಸ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಸರಿಯಪ್ಪ. ಮೊದಲನೇ ದಿನ ಗಿಲ್ಲಿ ಓವರ್ ಮಾಡ್ತಿದ್ದ, ಇವ್ರಿಗೆ ಬೇಜಾರಾಯ್ತು. ಈಗ 2ನೇ ದಿನ ಗಿಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಸೈಲೆಂಟ್ ಆಗಿ ಗಿಲ್ಲಿಯನ್ನ ತಿಕ್ಕಿ ತಿಕ್ಕಿ ಚುಚ್ಚಿ ಚುಚ್ಚಿ ಮಾಡ್ತಿರೋದು ಈ ಕಡೆ. ಇವತ್ತಂತೂ ಈ ಚೈತ್ರ ಕುಂದಾಪುರ ಮತ್ತೆ ಈ ಮಂಜು, ಉಗ್ರ ಮಂಜು, ಇವರಿಬ್ಬರ ಒಂದು ಕೊಟ್ಟಂತ ಟಾರ್ಚರ್ ನಿಜವಾಗ್ಲೂ ಕೂಡ ಗಿಲ್ಲಿ ಮನೆಗೋಸ್ಕರ, ಆ ಮನೆಗೆ ಬಂದಿರುವಂತ ಗೆಸ್ಟ್ಗಳ ಗೌರವ ಕೊಡಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಎಲ್ಲ ಆಟಗಾರರಿಗೋಸ್ಕರ ನಿಜವಾಗ್ಲೂ ಸೈಲೆಂಟ್ ಆಗಿದ್ದಾನೆ. ನಿಜವಾಗ್ಲೂ ಕೂಡ ನೋಡಕ್ ಬೇಜಾರಾಯ್ತು. ಹಿಂಗೆ ಇನ್ನೊಂದ್ 2-3 ದಿನ ಇದೇ ರೀತಿ ಇವರು ಹಿಂಗೆ ಮಾಡ್ತಿದ್ರೆ ಬಿಗ್ ಬಾಸ್ ಯಾರು ನೋಡೋದಿಲ್ಲ ನಿಜವಾಗ್ಲೂ ಕೂಡ. ಇವ್ರನ್ನ ಸಾಕು, ಇವ್ರನ್ನ ವಾಪಸ್ ಕರ್ಕೊಬಿಟ್ಟು ಬೇರೆ ಏನಾದ್ರು ಮಾಡಿ ನಾಮಿನೇಟ್ ಮಾಡಿ ಉಳಿದವ್ರ ಕೈಯಲ್ಲಿ ಆಟ ಆಡಿಸ್ತಾ ಅದು ಮಾಡ್ಬಿಡ್ಲಿ. ಅದು ಬಿಟ್ಬಿಟ್ಟು ಇವ್ರು ಇನ್ನ ಹಿಂಗೆ ಬರ್ತಾ ಹೋಗ್ತಿದ್ರೆ ನೋಡೋರು ಮಾತ್ರ, ನನ್ಗನ್ಸೋ ಪ್ರಕಾರ, ನನ್ನ ಅಭಿಪ್ರಾಯಪ್ಪ, ಯಾರು ಕೂಡ ನಿಮ್ಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಏನ್ ಅನ್ಸ್ತು ಇವರೆಲ್ಲ ಅವ್ರ ನಡವಳಿಕೆಗಳು, ಈ ಚೈತ್ರ ಕುಂದಾಪುರ ನಡವಳಿಕೆ ಮತ್ತೆ ಈ ಮಂಜು, ಉಗ್ರ ಮಂಜು ಅವರ ನಡೆ, ಇವ್ರದ್ದೆಲ್ಲ ಏನ್ ಅನಿಸ್ತು, ಮತ್ತೆ ಅವ್ರಿಗೆ ಕೊಡ್ತಾ ಇರುವಂತ ಕಾಟ, ಆಮೇಲೆ ಅಲ್ಲಿರೋ ಎಲ್ಲ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ನ 12 ಜನ ಕಂಟೆಸ್ಟೆಂಟ್ಗಳು ಕೂಡ ಎಷ್ಟು ಪ್ರೀತಿಯಿಂದ, ಎಷ್ಟು ಗೌರವವಾಗಿ, ನಿಜವಾಗ್ಲೂ ಕೂಡ ಎಷ್ಟು ತಾಳ್ಮೆಯಿಂದ ಅವ್ರಿಗೆ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಅದನ್ನು ಮೀರಿ ಅವ್ರನ್ನ ಒಂದು ರೀತಿ ವಿಕೃತಿಯಾಗಿ ನಡೆಸ್ಕೊತಿರೋದು ನನಗಂತೂ ಬೇಜಾರಾಯ್ತು. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಪ್ರತಿಯೊಂದು ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ನೋಡ್ತಾ ಇರಿ. ಥ್ಯಾಂಕ್ ಯು.